ವೆಲ್ಕಮ್ ಬ್ಯಾಕ್ ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ನಾನು ದೇವಿಕಾ. ಸೊ ಬನ್ನಿ, ಇವತ್ತು ನಾನು ನಿಮಗೆ ಮೈಸೂರು ವ್ಲಾಗ್ನ ಶೇರ್ ಮಾಡ್ತಿದ್ದೀನಿ. ಇವತ್ತು ರೈಲ್ವೆ ಸ್ಟೇಷನಿಂದ, ಅಂದರೆ ಸಮ್ಮರ್ ವೆಕೇಷನ್ ಇರುವಾಗ ನಾನು ರೈಲ್ವೆ ಸ್ಟೇಷನ್ಗೆ ಟ್ರೈನಿಂದ ಬಿಡದಿಯಿಂದ ಮೈಸೂರಿಗೆ ಬಂದಿದ್ದೀವಿ. ಸೊ ಬಿಡದಿಯಿಂದ ಮೈಸೂರಲ್ಲಿ ಇಳಿದ ತಕ್ಷಣ ನಾವು ಆಟೋ ತೊಗೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಸೊ ಮೈಸೂರು ಅಂದ್ರೇ ಫೇಮಸ್ ಅಲ್ವಾ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ದೊಡ್ಡ ಗಡಿಯಾರ, ಪ್ಯಾಲೇಸು, ಎಕ್ಸಿಬಿಷನು, ಮೈಸೂರು ಝೂ, ಕಾರಂಜಿ ಕೆರೆ, ಕುಕ್ರಳ್ಳಿ ಕೆರೆ, ಎಷ್ಟೊಂದು ತುಂಬ ಫೇಮಸ್ ಪ್ಲೇಸಸ್ಗಳಿದ್ದಾವೆ. ಸೊ ಎಷ್ಟೊಂದು ತುಂಬ ಪ್ಲೇಸಸ್ಗಳಿದೆ. ವೆಕೇಷನ್ ಅಂತ ಹೇಳಿದ್ರೆ ಮಕ್ಕಳಿಗೆಲ್ಲ ರಜಾ ಇರುತ್ತೆ, ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು ಅಂತ ತುಂಬಾ ಹಠ ಮಾಡ್ತಿರ್ತಾರಲ್ವ. ಸೊ ಅದಕ್ಕೆ ನಾವು ಸಹ ಮೈಸೂರಿಗೆ ಬಂದಿದ್ದೀವಿ. ಮೈಸೂರಲ್ಲಿ ಝೂಗೆ ಹೋಗೋಣ ಅಂದರೆ ತುಂಬಾ ರಶ್ಶು, ಚಾಮುಂಡಿ ಬೆಟ್ಟ ಹೋಗೋಣ ಅಂದರೆ ಅಲ್ಲೂ ತುಂಬ ರಶ್ ಇರುತ್ತೆ. ಈಗ ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ಮೈಸೂರವ್ರನ್ನ ಬಿಟ್ಟು ಬೇರೆ ಪ್ಲೇಸಿಂದ ತುಂಬ ಜನ ಬಂದಿರ್ತಾರೆ. ಇದು ಮೈಸೂರು ಅಮ್ಮನ ಮನೆ. ಇಲ್ಲಿ ನೋಡಿ, ಇದು ರೈಲ್ವೆ ಸ್ಟೇಷನ್ ರೋಡಲ್ಲಿ ಹೋಗ್ತಾಯಿದ್ದೀವಿ. KRS ಹಾಸ್ಪಿಟಲ್, ಗೌರ್ನಮೆಂಟ್ ಹಾಸ್ಪಿಟಲು, ಮತ್ತು ಈ ಸೈಡು ರೈಲ್ವೆ ಹಾಸ್ಪಿಟಲ್ ಇದೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರದ್ದು ಆಫೀಸ್ ಇದೆ. ನೆಕ್ಸ್ಟು ಚೆಲುವಾಂಬ ಬರುತ್ತೆ. ಚೆಲುವಾಂಬ ಅಂತ ಹೇಳಿದ್ರೆ ಮಕ್ಕಳ ಆಸ್ಪತ್ರೆ ಅಲ್ಲಿ. ಸೊ ನಾನು ಸಹ ಅದೇ ಹಾಸ್ಪಿಟಲಲ್ಲಿ ಹುಟ್ಟಿರೋದು, ಮೈಸೂರಲ್ಲಿ. ನೆಕ್ಸ್ಟ್ ಏನಂತ ಹೇಳಿದ್ರೆ MMC ಬರುತ್ತೆ. MMC ಅಂತ ಹೇಳಿದ್ರೆ ಮೈಸೂರು ಮೆಡಿಕಲ್ ಕಾಲೇಜ್, ತುಂಬಾ ಫೇಮಸ್ ಆಗಿರೋಂಥ ಮೆಡಿಕಲ್ ಕಾಲೇಜ್. MBBS, ನರ್ಸಿಂಗ್ ಸ್ಟೂಡೆಂಟ್, ಫಿಸಿಯೋಥೆರಪಿ, ಪ್ಯಾಥಾಲಜಿಸ್ಟ್, ಎಷ್ಟೊಂದು ತುಂಬ ಮೆಡಿಕಲ್ ಸ್ಟೂಡೆಂಟ್ಸ್ಗಳಿದ್ದಾರೆ ಇಲ್ಲಿ. ತುಂಬಾ ಮತ್ತು ಟೀಚಿಂಗು ನನಗಂತೂ ತುಂಬಾ ಇಷ್ಟ ಈ ಮೈಸೂರು ಅಂತ ಹೇಳಿದ್ರೆ. ನಾವು ಪ್ಯಾಲೇಸ್ಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಮತ್ತು GRS ಫ್ಯಾಂಟಸಿ ಪಾರ್ಕು, ಸ್ನೋ ಸಿಟಿ, ಚಾಮುಂಡಿ ಬೆಟ್ಟ, ನಂಜನಗೂಡು, ಎಲ್ಲ ಪ್ಲೇಸಸ್ಗೂ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಇವಾಗ ಮೈಸೂರು ಸಿಟಿನ ರೌಂಡ್ ಹಾಕೋಣ. ಸೊ ರೌಂಡ್ ಹಾಕೋಣ ಮೀನ್ಸ್ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಮೈಸೂರಲ್ಲಿ ಒಂದು ಬೈಕ್ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ, ಹತ್ತನೇ ಇರುತ್ತೆ ಎಲ್ಲ ಪ್ಲೇಸಸ್ಸು. ಬ್ಯಾಂಗ್ಳೂರು ಥರ ಏನು ಅಷ್ಟೊಂದು ಟ್ರಾಫಿಕ್ ಇರೋಲ್ಲ. ಈಗ ನಾನು ಇರಬೇಕಾದ್ರೆ 2006, 11 10-11 ಅಷ್ಟೊಂದು ಟ್ರಾಫಿಕ್ ಇರಲಿಲ್ಲ. ಈ ಜಾಗ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿರ್ತಿತ್ತು. ಈಗ 2025 ತುಂಬ ಅಂದರೆ ತುಂಬಾ ಟ್ರಾಫಿಕ್ ಇದೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಟ್ರಾಫಿಕ್ ಆಗಿದೆಯಾ. ನಾನು ಮದುವೆ ಆಗಿ ಮೈಸೂರಿಂದ ಬಿಡದಿಗೆ ನನ್ನ ಮದುವೆ ಆಗಿ 9 ಇಯರ್ಸ್ ಆಗಿದೆ. ಸೊ 9 ಇಯರ್ಸ್ಗೆ ತುಂಬಾ ಟ್ರಾಫಿಕ್ ಆ್ಯಸ್ ಲೈಕ್ ಬ್ಯಾಂಗ್ಳೂರು ಥರ ಆಗಿದೆ ಅಂತಲೇ ಹೇಳ್ಬೋದು. ಸೊ ಎಷ್ಟು ಚೇಂಜಸ್ ಆಗಿದೆ ಅಂತ ಹೇಳಿದ್ರೆ ಮೈಸೂರು ತುಂಬಾ ಆಗಿದೆ. ನೀವು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ. ಸೊ ನನಗೇನು ಎಲ್ಲ ಪ್ಲೇಸಸ್ನು ನಾನು ಮೈಸೂರಲ್ಲಿ ನೋಡಿರ್ತೀನಿ. ನನ್ನ ಮಗಳಿಗೋಸ್ಕರ ನಾನು ಮೈಸೂರಿಗೆ ಬಂದಿರೋದು. ಸೊ ಇದು ನಿಮಗೆ ಗೊತ್ತಾ, ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಎಷ್ಟು ಅಲ್ಲೂ ತುಂಬಾ ಫೇಮಸ್ ಇದೆ ಅಂತ ಹೇಳ್ಬೋದು. ಅಷ್ಟು ಫೇಮಸ್ ಇರೋ ಅಂಥ ಪ್ಲೇಸಸ್ಸು ಅಂದರೆ MBBS ಸಹ ಇಲ್ಲಿರ್ತಾರೆ, ಹೋಮಿಯೋಪತಿಯವರು, ಪ್ರತಿಯೊಬ್ಬರಿಗೂ ಮೈಸೂರಂತೂ ತುಂಬಾ ಫೇಮಸ್ ಪ್ಲೇಸಸ್ ಅಂತಲೇ ಹೇಳ್ಬೋದು. ಈವನ್ ಈ ಅರಸು ರೋಡ್ ಆಗಿರ್ಬೋದು, ಈ ಪ್ಲೇಸಸ್ಸಲ್ಲಿ ಇಲ್ಲಿ ನಮಗೆ ಬಟ್ಟೆಗಳೆಲ್ಲ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಈ ಪ್ಲೇಸ್ ನೋಡಿ ಈ ಕಡೆ. ಮತ್ತು ಇಲ್ಲಿ ತುಂಬ ಆಯುರ್ವೇದಿಕ್ ಹಾಸ್ಪಿಟಲ್ಲು ಮತ್ತು ಸ್ಪೆಷಾಲಿಟಿ ಡಾಕ್ಟರ್ಸ್ ಕನ್ಸಲ್ಟೇಷನ್ ಬಿಲ್ಡಿಂಗ್ಸ್ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ. ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ. ನಿಮಗೆ ಆ ಥರ ಈ ಮೈಸೂರು ತುಂಬಾ ಫೇಮಸ್ ಆಗಿದೆ. ಯಾರೆಲ್ಲ ಮೈಸೂರವರಾಗಿರ್ತಾರೆ ಪ್ಲೀಸ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ಸ್ ಮಾಡಿ. ನಾನು ಸಹ ಮೈಸೂರವಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡೋದನ್ನ ಅಂತೂ ಮರಿಬೇಡಿ. ಸೊ ಬನ್ನಿ ಇವಾಗ ನಾವು ಈ ಮೈಸೂರಿಂದ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ಳೋಣ. ಅಂದರೆ ನಾನು ಬೆಳಗ್ಗೆ 10 ಗಂಟೆ ಟ್ರೈನಿಗೆ ಬಂದಿರೋದು. ಅಂದರೆ 12 ಗಂಟೆಗೆಲ್ಲ ನಾನು ಮೈಸೂರನ್ನ ರೀಚ್ ಆದು. ಅಲ್ಲಿಂದ ಮನೆಗೆ ಹೋಗಿ ಊಟ ಮಾಡ್ಕೊಂಡು ರೆಸ್ಟ್ ತೊಗೊಂಡು, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಲೈಟಿಂಗ್ಸ್ನ ನೋಡೋಕ್ಕೆ ಹೋಗೋಣ. ಸೊ ಟೇಕ್ ಕೇರ್, ಬಾಯ್, ಸಿಗ್ತೀನಿ ಲೇಟರ್. ಈಗ ಸಂಜೆ ಒಂದು 5 ಗಂಟೆ ಆಗಿದೆ. ಈಗ ನಾವು ಮೈಸೂರು ಪ್ಯಾಲೇಸ್ನ ನೋಡೋಕೆ ಹೋಗ್ತಾಯಿದ್ದೀವಿ, ಲೈಟಿಂಗ್ಸ್ನ. ಆ್ಯಕ್ಚುಲಿ ಅವತ್ತು ಹನುಮ ಜಯಂತಿ ಇತ್ತು. ನೆಕ್ಸ್ಟ್ ಡೇ ನಮಗೆ ಸಂಡೇ
ಪುನಃ ಮಂಡೇ ನಮ್ಗೆ ಅವತ್ತು ಅಂಬೇಡ್ಕರ್ ಜಯಂತಿ ಇತ್ತು ಅನಿಸುತ್ತೆ. ಸೊ ಅದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇವತ್ತು ನಾವು ಲೈಟಿಂಗ್ಸ್ ಹಾಕಲ್ಲ ಸಾಟರ್ಡೆ, ನೀವು ಮಂಡೇ ಹಾಕ್ತೀವಿ ಇವತ್ತಿನ ಬದಲಾಗಿ ಅಂತ ಪ್ಯಾಲೇಸ್ ಹತ್ರ ಹೇಳಿದ್ರು. ಆಗ ತುಂಬಾ ಡಿಸಪಾಯಿಂಟ್ ಆಯಿತು. ಸೊ ಹಾಗೇನು ನಾವು ಏನೂ ಮಾಡಲಿಕ್ಕಾಗಲ್ಲ, ಗೌರ್ಮೆಂಟ್ ರೂಲ್ಸ್ ಅದು ಇರುತ್ತೆ. ಸೊ ಈವನ್ ನಾವು ಅಲ್ಲಿ ನಮ್ಗೆ ಅಲ್ಲಿಗೆ ರೀಚ್ ಆಗೋವರೆಗೂ ನಮಗೆ ಆ ಐಡಿಯಾ ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ಅಲ್ಲಿಗೆ ರೀಚ್ ಆದ್ವು ನಾವು. ಎಷ್ಟು ಟ್ರಾಫಿಕ್ ಇದೆ ಅಂದರೆ, ಈ ಸರ್ಕಲಲ್ಲೆಲ್ಲ ಈ ಥರ ಪ್ಲಾಸ್ಟಿಕ್ದು ಟ್ರಾಫಿಕ್ ಪೊಲೀಸವ್ರು ಇಟ್ಟಿದ್ದಾರಲ್ಲ, ಇದೆಲ್ಲ ಮೊದಲು ಇರಲೇ ಇರಲಿಲ್ಲ, ಅಷ್ಟೊಂದು ಟ್ರಾಫಿಕ್ ಇರಲೇ ಇಲ್ಲ. ಈ ರೋಡನ್ನ ತುಂಬ ವೈಡಾಗಿ ಮಾಡಿದ್ದಾರೆ. ಯಾಕೆ ಅಂತೇಳಿದ್ರೆ ಇಲ್ಲೇ ಜಂಬೂ ಸವಾರಿ ಹೋಗೋದು. ಸೊ ಅದಕ್ಕೋಸ್ಕರ ಈ ರೋಡನ್ನ ತುಂಬ ಸರ್ಕಲ್, ಇದನ್ನು ಹಾರ್ಡಿಂಗ್ ಸರ್ಕಲ್ ಅಂತ ಕರೀತಾರೆ. ನೀವೆಲ್ಲ ಮೈಸೂರವರಾಗಿದ್ದರೆ ನಿಮಗೆಲ್ಲ ಇದು ಗೊತ್ತೇ ಇರುತ್ತೆ, ಇದೇನು ಹೊಸ ವಿಷಯ ಏನು ಅಲ್ವೇ ಅಲ್ಲ. ಎಲ್ಲ ಬಸ್ಗಳು ಸಹ ಇಲ್ಲಿ ಸ್ಟಾಪ್ ಕೊಟ್ಟೆ ಹೋಗೋದು. ಈವನ್ ಕೂರ್ಗ್ ಕಡೆ ಹೋಗೋದು, ಈವನ್ ಬ್ಯಾಂಗ್ಳೂರು ಕಡೆ ಮಾತ್ರ ಆಪೋಸಿಟು, ಕೂರ್ಗ್ ಕಡೆ, ಚಾಮರಾಜನಗರ, ಕೊಳ್ಳೇಗಾಲ, ಕೆ ಆರ್ ನಗರ, ಕೆ ಆರ್ ಪೇಟೆ ಎಲ್ಲ ಬಸ್ಗಳಿಗೂ ಇಲ್ಲಿ ಸ್ಟಾಪ್ ಕೊಡುತ್ತೆ ಇದು. ಸೊ ನಾವಿದು ಹಾರ್ಡಿಂಗ್ ಸರ್ಕಲ್ ಬಿಟ್ಟು ನಾವೀಗ ಮೈಸೂರಿನ ಪ್ಯಾಲೇಸ್ ಕಡೆ ಬರ್ತಾಯಿದ್ದೀವಿ. ಇಲ್ಲಂತೂ ತುಂಬಾ ಖುಷಿ ಆಯಿತು. ಏನು ಅಂತ ಹೇಳಿದ್ರೆ ಹಾರ್ಸ್ ರೈಡಿಂಗ್ ಹೋಗ್ತಿದ್ರು ಪೊಲೀಸ್ಗಳು, ಅದನ್ನು ನೋಡಿ ಲೇಖನ ನನಗಂತೂ ತುಂಬಾ ಖುಷಿ ಆಯಿತು. ಅವರೆಲ್ಲ ಹಾಯ್ ಮಾಡಿದ್ರು. ನಾನು ವೀಡಿಯೋ ಮಾಡ್ತಿದ್ದೀನಿ ಯೂಟ್ಯೂಬ್ಗೆ ಅಂತಲೂ ಹೇಳಿದೆ, ಅವರು ಸಹ ಹಾಯ್ ಮಾಡಿದ್ರು. ಲೇಖನ ಇದನ್ನೊಂದು ನ್ಯೂ ಎಕ್ಸ್ಪೀರಿಯೆನ್ಸ್ ಆಯಿತು, ಅವ್ಳಿಗೂ ಖುಷಿಪಟ್ಲು. ಸೊ ಇಲ್ಲಿ ಟಾಂಗಾ ರೈಡ್ ಇರುತ್ತೆ, ಲೈಟಿಂಗ್ಸ್ನ ತೋರಿಸ್ತಾರೆ ಆಲ್ ಓವರ್ ಪ್ಯಾಲೇಸ್ ಸುತ್ತ ತೋರಿಸ್ತಾರೆ ಟಾಂಗಾ ರೈಡಿಂಗು. ಅದಕ್ಕೆ ನಾನು ಅದು ಟಾಂಗಾ ವೆಹಿಕಲ್ಗೆ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ, ಇನ್ನೇನು ಇಲ್ಲ, ಹೈಟ್ ಇರುತ್ತೆ, ಎಲ್ಲನೂ ಸುತ್ತ ಪ್ಯಾಲೇಸ್ ಲೈಟಿಂಗ್ಸ್ ತೋರಿಸ್ತಾರೆ. ಅದಕ್ಕೆ ಒಬ್ರಿಗೆ ಪ್ರೈಸ್ ಎಷ್ಟು ಗೊತ್ತಾ, 1500 rupees. ಸೊ ನಾನು ಹೇಳಿದೆ ಲೇಖನ ನಾವು ಸ್ಕೂಟ್ರಲ್ಲೇ ಹೋಗ್ಬಿಡ್ಬೋದು, ಇಲ್ಲ ಆಟೋದಲ್ಲೇ ಹೋಗೋಣ, 200 rupees ಆರ್ 150 ಆಗುತ್ತೆ ಅಂತೇಳಿದಕ್ಕೆ ಆಯಿತು ಬಿಡಮ್ಮ ಬೇಡ ಅಂತ ಹೇಳಿದ್ಲು ಲೇಖನ. ಸೊ ಬಂದಿದ್ದೀವಿ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ಗೆ. ಇವತ್ತು ನೋಡಿದ್ರೆ ಹನುಮ ಜಯಂತಿ, ಫುಲ್ಲು ರಶ್ಶು, ಆಂಜನೇಯನ ದೇವಸ್ಥಾನ. ಸೊ ಇದೇ ಒಂದು ಚಾನ್ಸ್ ಅಲ್ವಾ ನಮಗೂ. ನಾನು ತುಂಬಾ ದಿನಗಳಾಗಿತ್ತು ಈ ಕಡೆ ಕೋಟೆ ಮಾರಮ್ಮನ ದೇವಸ್ಥಾನ ಕಡೆ ಬಂದಿದ್ದೀನಿ. ಸಾರಿ, ಕೋಟೆ ಮಾರಮ್ಮನ ದೇವಸ್ಥಾನ ಅಲ್ಲ, ಇದು ಆಂಜನೇಯನ ದೇವಸ್ಥಾನ ಮತ್ತು ಗಣಪತಿ ದೇವಸ್ಥಾನ ಇದೆ. ಇಲ್ಲಿ ಆಂಜನೇಯನ ದರ್ಶನ ಮಾಡೋಣ ಬನ್ನಿ. ಸೊ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ನಾವು ಈಚೆ ಬಂದಿದ್ದೀವಿ. ಸೊ ಈಚೆ ಅಂತ ಹೇಳಿದ್ರೆ ಈಚೆಯಿಂದ ಓನ್ಲಿ ಆರ್ಚ್ ಇದೆಯಲ್ಲ, ಟೆಂಪಲ್ ಆರ್ಚು, ಅಲ್ಲಿವರೆಗೂ ಮಾತ್ರ ಲೈಟಿಂಗ್ಸ್ ಹಾಕಿದ್ರು. ಸೊ ಈಗ ಬನ್ನಿ ನಾವು ಮಾಲ್ಗೆ ಹೋಗ್ತಾ ಇದ್ವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ, ಅಂದರೆ KSRTC ಬಸ್ ಸ್ಟ್ಯಾಂಡ್ ಎದುರಿಗೆ. ಅಂದರೆ ಈಗ ನಮ್ಮಲ್ಲೆಲ್ಲ ಬಿಡದಿಲೆಲ್ಲ BMTC KSRTC ಆ ಥರ ಇರುತ್ತೆ. ಇಲ್ಲಿ ಸಿಟಿ ಒಳಗೆ ರೌಂಡ್ ಹಾಕೋ ಬಸ್ನೂ KSRTC, ಸ್ಟೇಟಿಂದ ಪಕ್ಕದ ಸ್ಟೇಟು ಅಥವಾ ಬೇರೆ ಡಿಸ್ಟಿಕ್ಗಳಿಗೆ ಹೋಗೋ ಬಸ್ಸನ್ನು KSRTC ಡಿಪೋ ಅಂತಲೇ ಹೇಳ್ತಾರೆ. ಇದನ್ನು ನಗರ ಸಾರಿಗೆ ಅಂತ ಹೇಳ್ತಾರೆ.
ಮೈಸೂರು ನಗರ ಸಾರಿಗೆ, ಅಲ್ಲಿಗೆ ನಾವು ಅದ್ರ ಆಪೋಸಿಟೇ ಒಂದು ಮಾಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇನು ಅಂತ ಏನು ಹೇಳ್ಕೊಳ್ಳೋ ಅಂತ ಏನು ಸ್ಪೆಷಲ್ ಶಾಪ್ಗಳೇನೂ ಇರಲಿಲ್ಲ. ಇಲ್ಲಿ ಓನ್ಲಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಮತ್ತು ಡೆಕೆತ್ಲಾನ್ ಆಗಿದೆ ಇವಾಗ, ಅದೊಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಮತ್ತು ಫಿಲ್ಮ್ ಥಿಯೇಟ್ರ್ ಇದೆ, ಅದರಿಂದ ಫಿಲಮ್ ನೋಡೋರ್ಗೇನೋ ಅನುಕೂಲ ಆಗುತ್ತೆ. ಅಷ್ಟೊಂದು ಶಾಪಿಂಗ್ ಮಾಡೋ ಅಂಥ ಮಾಲ್ ಆಫ್ ಮೈಸೂರು ಥರ ಇಲ್ಲಿ ಏನೋ ಆಪರ್ಚುನಿಟಿ ಅಷ್ಟೊಂದು ಶಾಪ್ಗಳೇನು ಇಲ್ಲಿಲ್ಲ. ಸೊ ಬನ್ನಿ ಇವಾಗ ಇಲ್ಲಿ ನೋಡೋಣ. ಇಲ್ಲಿ ಲೇಖನ ಒಂದು ಕಾರ್ ರೈಡಿಂಗ್ ಹೋದ್ಲು. ಕಾರ್ ರೈಡಿಂಗ್ ಅಂತ ಹೇಳಿದ್ರೆ 3 ರೌಂಡ್ಸ್ಗೆ ಇಲ್ಲಿ 100 ರೂಪೀಸು. ಸೊ ನಾ ಬೇಡ ಅಂತ ಹೇಳಿದೆ, ಆದರೂ ಅವಳು ಹೋಗ್ತೀನಿ ಅಂತ ಹೇಳಿದ್ಲು. ಈಗ ಬ್ಯಾಂಗ್ಳೂರು ಬಿಡದಿಲೆಲ್ಲ ಜುಡಿಯಾಗಿದೆಯಲ್ಲ. ಸೊ ಬನ್ನಿ ಇದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ, ಯಾಕೆಂದರೆ ಲೈಟಿಂಗ್ಸ್ ಇರಲಿಲ್ಲ. ಸೊ ಅದೊಂದು ಡಿಸಪಾಯಿಂಟ್ ಆಯಿತು ಅಷ್ಟೇ. ಇವತ್ತಿಗೆ ಈ ಮೈಸೂರು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮೈಸೂರು ವ್ಲಾಗ್ 2 ಅಲ್ಲಿ ಸಿಗ್ತೀನಿ ನಾನು ನಿಮ್ಮ ಜೊತೆ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಅಮ್ಮ ಇವಾಗ ಏನು ಗೊತ್ತಾ, ನಾನು ಆಡ್ತಿದ್ದೀನಿ ತಾನೆ, ನಿಮ್ಗೆ ಕಾಣಿಸ್ತಿದ್ಯಾ? ಅದು ನಮ್ಮ ಮಮ್ಮಿ ಒಂದು ಫೋಟೋ ತೆಗೆದಿತ್ತು, ನಾನು ಕನ್ನಡಗಳೇ ಹಾಕೊಳ್ಳಿಲ್ಲ, ಮರ್ತೇ ಹೋದೆ. ಮಮ್ಮಿ ಹೇಳ್ತಿತ್ತು ರೈಡ್ ಆದ್ಮೇಲೆ ಹಾಕುವಂತ ಫೋಟೋ ತಗೊಳಕ್ಕೆ. ಲೈಕ್, ಸಬ್ಸ್ಕ್ರೈಬ್, ಶೇರ್. ಮತ್ತು ಈ ಅಮ್ಮನ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.